ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿ ಆಯಿತು. ಆ ನಂತರದಲ್ಲಿ ಸಿಎಂ ಮಾಡಿರುವಂತಹ ಒಂದು ಮಾತಿದೆಯಲ್ಲ, ಅದು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದೆ. ಜೊತೆಗೆ ಈ ಕುರ್ಚಿ ಕದನದ ಕಿಚ್ಚು ಹೆಚ್ಚಾಗುವಂತೆ ಮಾಡಿದೆ. ಅದರ ಜೊತೆಯಲ್ಲಿ ರಾಜಕೀಯವಾಗಿಯೂ ಕೂಡ ಈ ಹೇಳಿಕೆಗಳು ಸಾಕಷ್ಟು ಚರ್ಚಿತವಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನು ಬಜೆಟ್ ಅನ್ನ ಮಂಡಿಸ್ತೇನೆ ಅಂತ ಹೇಳಿದ್ದಾರೆ ಸಿಎಂ. ಇದರ ಬಗ್ಗೆ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ರಾಜ್ಯ ಬಜೆಟ್ ಬಳಿಕ ಮತ್ತೆ ಕುರ್ಚಿ ಕಲಹ ಶುರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತಾರಂತೆ ಸಿದ್ದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಎಂಬ ಕದನದ ಕಿಡಿ ಸದ್ಯಕ್ಕೆ ಬೂದಿಯಲ್ಲಿ ಮುಚ್ಚಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಆಗಾಗ ಪೆಟ್ರೋಲ್ ಸುರಿಯೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅದು ದೊಡ್ಡ ಜ್ವಾಲೆಯಾಗ್ತಾ ಇಲ್ಲ. ಬಜೆಟ್ ಬಳಿಕ ಬದಲಾವಣೆಯ ಗಾಳಿ ಬೀಸಿ ಸಿದ್ದರಾಮಯ್ಯ ಪಟ್ಟ ತ್ಯಾಗ ಮಾಡಬಹುದೇನೋ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಬೆಳವಣಿಗೆ ನಡೆಯುತ್ತಿವೆ. ಮೈಸೂರು ಮಾತ್ರವಲ್ಲ, ರಾಜ್ಯದ ಜನ ನನ್ನ ಪರ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಕುರ್ಚಿ ಬಿಡಲು ಸಿದ್ಧ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ, ಮೈಸೂರವ್ರಿಗೆ ಆಸೆ ಇದೆ, ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿ. ಹೈಕಮಾಂಡ್ ಗೊಂದಲವನ್ನ ಇತ್ಯರ್ಥ ಮಾಡಲೇಬೇಕು. ಅದಂತೂ ಇನ್ನೂ ಇತ್ಯರ್ಥ ಆಗ್ಬೇಕಲ್ಲ, ಆಗೋರು ಮಾಡಲೇಬೇಕಲ್ಲ. ಮತ್ತೆ ಎಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಏರಲಿದ್ದಾರೆ. ಇಂದು ದೆಹಲಿಗೆ ಹೊರಡಲಿರುವ ಡಿಸಿಎಂ ನಾಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸೋ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆಯಲ್ಲಿ ಬಜೆಟ್ ಆದ ನಂತರದಲ್ಲಿ ಸಿಎಂ ಒಂದು ಮಾತು ಹೇಳಿದ್ರು, ಹೈಕಮಾಂಡ್ ಏನಾದರೂ ಹೇಳಿದ್ರೆ ಮುಂದಿನ ಬಜೆಟ್ ಅನ್ನ ಕೂಡ ನಾನೇ ಮಂಡಿಸ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್. ಆ ನಂತರದಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಯತ್ತ ಹೋಗಿದ್ದಾರೆ. ಎರಡಕ್ಕೂ ಕೂಡ ಒಂದು ರೀತಿಯಲ್ಲಿ ಬಹಳ ಲಿಂಕ್ ಇದ್ದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಹಾಗಾದ್ರೆ ಅಧಿಕಾರ ಹಸ್ತಾಂತರ ಬಹಳ ಶೀಘ್ರದಲ್ಲಿ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ದಾಖಲೆಯ ಬಜೆಟ್ ಅನ್ನು 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸಾಲದ ಬಜೆಟ್ ಮಂಡಿಸಿದ್ರು ಕೂಡ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡೇ ಒಂದು ರೀತಿ ಬ್ಯಾಲೆನ್ಸ್ ಬಜೆಟ್ ಅನ್ನ ಮಂಡಿಸಿದೀವಿ ಅನ್ನೋ ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇದೆ. ಹೇಗೆ ಬ್ಯಾಲೆನ್ಸ್ ಬಜೆಟ್ ಅನ್ನುವಂಥ ರೀತಿ ಚರ್ಚೆ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಕುರ್ಚಿಯ ಕಾಳಗವೂ ಕೂಡ ಒಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಒಂದು ರೀತಿ ಆ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ತಮ್ಮದೇ ಆದಂಥ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಕಲಬುರಗಿಯಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಒಂದು ಕಡೆಗೆ ರಾಜ್ಯದವರೇ ಆದಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಅವರ ಹಕ್ಕೊತ್ತಾಯಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ತಮ್ಮ ಶ್ರಮಕ್ಕೆ ಕೂಲಿ ಕೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ತಾವು ಮಂಡಿಸಿದಂಥ ಬಜೆಟಿನ ಮೇಲೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅಥವಾ ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದ ಜನ ನನ್ನನ್ನು ಇರಲಿಕ್ಕೆ ಬಯಸ್ತಾ ಇದ್ದಾರೆ, ಹೈಕಮಾಂಡ್ ಏನಾದರೂ ಅದು ಎಲ್ಲಿವರೆಗೂ ಅವಕಾಶ ಕೊಟ್ಟರೆ ಮತ್ತೆ 2 ಬಜೆಟ್ ಅನ್ನು ಮಂಡಿಸ್ತೇನೆ ಅನ್ನುವಂಥ
ಮಾತುಗಳನ್ನ ಹೇಳುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಬಣಬಡಿದಾಟ ಏನಿದೆ ಅದು ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಬಜೆಟ್ ಮಂಡನೆ ಆಗುವ ದಿನವೇ ವಿಧಾನಸಭೆಯ ಮೊಗಸಾಲೆಯಲ್ಲಿ ಎರಡೂ ಬಣದ ಶಾಸಕರು ಕೂಡ ಅಧಿವೇಶನದ ಬಳಿಕ ಒಂದು ರೀತಿ ರಾಜಕೀಯ ಚಟುವಟಿಕೆಗಳು ಗದಿಗೆದರ್ಬೋದು ಅನ್ನುವಂಥ ತಮ್ಮದೇ ಆದಂತಹ ರಾಜಕೀಯ ತಂತ್ರಗಾರಿಕೆಯಲ್ಲಿ ಮಾತುಕತೆಯನ್ನ ಜೋರಾಗಿ ನಡೆಸ್ತಾ ಇರುವಂಥದ್ದು. ಆ ಮಾತುಕತೆಗೂ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತಿಗೂ ಜೊತೆಗೆ DCM DK ಶಿವಕುಮಾರ್ ಅವರ ದೆಹಲಿ ಪ್ರಯಾಣ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕುರ್ಚಿಯ ಬ್ಯಾಲೆನ್ಸ್ ಕಾಳಗ ಏನಿದೆ ಅದು ಮುಂದುವರೆದಂತ ಎಪಿಸೋಡ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ದಾವಣಗೆರೆ ದಕ್ಷಿಣದ ಹಿರಿಯ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನ ತೆರವಾಗಿದೆ. ಈ ಕ್ಷೇತ್ರದ ಉಪಚುನಾವಣೆಯ ಮೇಲೆ ಕಣ್ಣಿಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆಗಳನ್ನು ಘೋಷಣೆ ಮಾಡಿದ್ದಾರೆ. ಇದು ಎಲೆಕ್ಷನ್ ಗಿಮಿಕ್ ಅಂತ ರಾಜಕೀಯ ಚರ್ಚೆಯನ್ನ ಕೂಡ ಹುಟ್ಟುಹಾಕಿದೆ. ಈ ಕುರಿತಾದಂತಹ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ದಿವಂಗತ ಶಾಮನೂರು ಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆ. ಸಿಎಂ ಸಿದ್ದು ಚುನಾವಣಾ ಗಿಮಿಕ್ ಎಂದ ವಿಪಕ್ಷಗಳು. ಸಿಎಂ ಸಿದ್ದರಾಮಯ್ಯ 17ನೇ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದರೆ ದಾವಣಗೆರೆ ಜಿಲ್ಲೆ ಬೇಡಿಕೆಗಳು ಹುಸಿಯಾಗಿವೆ. ಆದರೆ ದಾವಣಗೆರೆ ದಕ್ಷಿಣಕ್ಕೆ ಮಾತ್ರ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿದೆ. ಸಿದ್ದರಾಮಯ್ಯ ಕೊಟ್ಟ 100 ಕೋಟಿಗೆ ಬೆಣ್ಣೆ ನಗರಿ ಶಾಕ್ ಆಗಿದೆ. ಇಷ್ಟು ದಿನ ಬಾರದ ಅನುದಾನ ಒಂದೇ ಬಜೆಟ್ನಲ್ಲಿ ಬಂದಿದ್ದಾದರೂ ಯಾಕೆ ಅನ್ನೋ ಚರ್ಚೆಗಳು ಈಗ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯವಾದ ಹಿನ್ನೆಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕ್ಷೇತ್ರ ಉಳಿಸಿಕೊಳ್ಳೋ ಇರಾದೆಯಲ್ಲಿದೆ ಕಾಂಗ್ರೆಸ್. ಚುನಾವಣಾ ವೇಳಾಪಟ್ಟಿ ಹೊರಬೀಳುವ ಮುನ್ನವೇ ಬಜೆಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನಿರೀಕ್ಷಿತ ಕೊಡುಗೆ ನೀಡಿದೆ. ಹಿಂದುಳಿದಿರುವಂತಹ ಈ ಕ್ಷೇತ್ರಕ್ಕೆ ಉಪಚುನಾವಣೆಯ ನೆಪದಲ್ಲಿ ಶುಕ್ರದಶೆ ಒಲಿದು ಬಂದಿದೆ. ವಿಧಾನಸಭಾ ಕ್ಷೇತ್ರವೊಂದರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಮೀಸಲಿಡುವುದು ಅಪರೂಪ. ಇದಕ್ಕೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯನಡೆಗೆ ಅಚ್ಚರಿಗೊಂಡಿದ್ದಾರೆ. ಉಪಚುನಾವಣೆ ಗಿಮಿಕ್ ಅಂತ ಕಿಡಿಕಾರಿದ್ದಾರೆ. ಚುನಾವಣೆ ಗಿಮಿಕ್ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಕಳೆದ 30 ವರ್ಷದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ತುಳಿತಕ್ಕೊಳಗಾಗಿದೆ. ಇವರ ಎಲ್ಲ ನಾಟಕಗಳನ್ನು ಈಗಾಗಲೇ ಜನ ನೋಡಿ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇದು ಚುನಾವಣೆಗೋಸ್ಕರ ವಿಶೇಷ ಅನುದಾನ ಅಂತಕ್ಕಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಯಾರೇ ನಿಲ್ಲಿಸಿದ್ರು ಅವ್ರ ಫ್ಯಾಮಿಲಿಯಿಂದನೇ ಅವರೇ ನಿಂತ್ಕೊಂಡು ಕೊನೆ ಮಲ್ಲಿಕಾರ್ಜುನ ರಾಜೀನಾಮೆ ಕೊಟ್ಟು ಅವರೇ ಬಂದು ನಿಂತ್ಕೊಂಡ್ರೆ ಈ ಸತಿ ಸೋಲೋದು ಗ್ಯಾರಂಟಿ 100%. 2008ರಲ್ಲಿ ಅಸ್ತಿತ್ವಕ್ಕೆ ಬಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಶಾಮನೂರು ಶಿವಶಂಕರಪ್ಪ ನಿರಂತರವಾಗಿ 4 ಬಾರಿ ಪ್ರತಿನಿಧಿಸಿದ್ದಾರೆ. ದಾವಣಗೆರೆ ನಗರದ ಹಳೆಯ ಭಾಗವನ್ನು ಹೆಚ್ಚಾಗಿ ಒಳಗೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಚರಂಡಿ, ಕುಡಿಯುವ ನೀರು, ರಸ್ತೆ, ಸಾರಿಗೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಕೂಡ ಇದೆ. ಇನ್ನು ಸ್ಮಾರ್ಟ್ ಸಿಟಿಯಿಂದ ಹಳೆಯ ಭಾಗದಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಆಗಿವೆ. ಅದನ್ನು ಬಿಟ್ಟರೆ ವಿಶೇಷ ಅನುದಾನ ಇದುವರೆಗೂ ಹೆಚ್ಚಾಗಿ ಬಂದಿರಲಿಲ್ಲ. ಈ ಅನುದಾನ ನೀಡುವ ಮೂಲಕ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಈ ಹಿಂದೆ ನಡೆದಿಲ್ಲ ಅನ್ನೋದನ್ನ ಸರ್ಕಾರ ಒಪ್ಪಿಕೊಂಡಂತೆ ಆಯಿತು. ಇದೊಂದು ಚುನಾವಣಾ ಗಿಮಿಕ್. ಕಾರ್ಯಕರ್ತರಿಗೆ ಗುತ್ತಿಗೆ ನೀಡಿ ಹಣ ಗಳಿಸುವ ಉದ್ದೇಶ ಹೊಂದಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಶಿವಶಂಕರಪ್ಪನವರು ಬಹಳಷ್ಟು ವರ್ಷಗಳಿಂದ MLA ಆಗಿದ್ದರೂ ಕೂಡ ಅವರ ಕ್ಷೇತ್ರ ಅವರೇನು ವಾಸಿಸ್ತಕ್ಕಂಥ ಪ್ರದೇಶದ ಅಭಿವೃದ್ಧಿಗೆ ಕಿಂಚಿತ್ತೂ ಏನೂ ಮಾಡಿಲ್ಲ. ಕೇವಲ ಅವ್ರ ಮನೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ವಿನ ಬಡವರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈಗ ಹಾಕಿರ್ತಕ್ಕಂಥ ಚುನಾವಣಾ 100 ಕೋಟಿ ರೂಪಾಯಿನ ಕಾರ್ಯಕರ್ತರಿಗೆ ಕೆಲಸ ಮಾಡೋದಕ್ಕೋಸ್ಕರ ಒಂದೊಂದು ಕೋಟಿ ಒಬ್ಬೊಬ್ಬರಿಗೆ ಅನ್ನೋ ಲೆಕ್ಕಾಚಾರದ ಮೇಲೆ ಕೆಲಸ ಮಾಡಿಸ್ತಾರೆ ವಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿಸಲ್ಲ. ಮಧ್ಯ ಕರ್ನಾಟಕ ಕೇಂದ್ರ ಬಿಂದು ದಾವಣಗೆರೆಗೆ ITBT ಪಾರ್ಕ್, ಕೈಗಾರಿಕಾ ಕಾರಿಡಾರ್, ಬೈರನಪಾದ ಯೋಜನೆ ಅನುಷ್ಠಾನ, ವಿಮಾನ ನಿಲ್ದಾಣಕ್ಕೆ ಜಾಗ ಸೇರಿ ಹಲವು ಬೇಡಿಕೆಗಳು ಇದ್ದುವು. ಆದರೆ ಇದೆಲ್ಲದನ್ನ ಬದಿಗೆ ಸರಿಸಿ ಚುನಾವಣೆಗೋಸ್ಕರ 100 ಕೋಟಿ ಅನುದಾನ ಘೋಷಣೆ ಮಾಡಲಾಗಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.
ಅಣುಬಾಂಬ್ ಆಗಿರಲಿ, ಸಣ್ಣ ಬಾಂಬೆ ಆಗಿರಲಿ, ಯಾವುದೇ ಬಾಂಬ್ ಆದರೂ ಕೂಡ ಅದು ಮನುಕುಲದ ವಿನಾಶಕ್ಕೆ ಖಂಡಿತವಾಗ್ಲೂ ಕಾರಣವಾಗಿರುತ್ತೆ. ಇನ್ನು ಈಗಾಗಲೇ ಇರಾನ್ ಕೂಡ ಕಂಡು ಕೇಳದ ರೀತಿಯಲ್ಲಿ ಬಾಂಬ್ ಪ್ರಯೋಗಗಳನ್ನು ಮಾಡ್ತಾನೆ ಇದೆ. ಈ ವಿಚಾರವಾಗಿ ಮಧ್ಯಪ್ರಾಚ್ಯದ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಅಬ್ಬರಿಸುತ್ತಿದೆ ಇರಾನ್. ದುಬೈ ನಗರವನ್ನ ಕುಟ್ಟಿ ಪುಡಿ ಮಾಡ್ತಾ ಇದೆ ಪರ್ಷಿಯಾ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ, ಇಲ್ಲವೇ ತನ್ನ ದೇಶದ ಮೇಲೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಯುದ್ಧ ಘೋಷಣೆ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗೆ ಶತ್ರುಕೋಟೆಗೆ ಮಿಸೈಲ್ ನುಗ್ಗಿಸೋದು, ಬಾಂಬ್ ಮಳೆಯನ್ನ ಸುರಿಸುವುದು ಕಾಮನ್. ಇದೀಗ ಇಸ್ರೇಲ್, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ಸುರಿಸ್ತಾ ಇರುವಂತಹ ಬಾಂಬ್ಗಳು ಭೀತಿಯನ್ನು ಹುಟ್ಟಿಸಿವೆ. ದುಬೈ ಏರ್ಪೋರ್ಟ್ ಮೇಲೆ ಬಿದ್ದ ಇರಾನ್ ಡ್ರೋನ್. ಖಮೇನಿ ಕಳೆದುಕೊಂಡ ಮೇಲೆ ಇರಾನ್ ತಿರುಗಿ ಬಿದ್ದಿರೋದು ಖಂಡಿತವಾಗಿಯೂ ಕೂಡ ಅಚ್ಚರಿಯಾಗಿ ಕಾಣಿಸ್ತಾ ಇದೆ. ಇಡೀ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ಗಳು ದಾಳಿ ಮಾಡಿವೆ. ಕ್ಲಸ್ಟರ್ ಬಾಂಬ್ ದಾಳಿ ಕನ್ಫರ್ಮ್ ಮಾಡಿದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಿರುವಂತಹ ಇರಾನ್ ಮೊದಲು ಡಮ್ಮಿ ಮಿಸೈಲ್ಗಳನ್ನು ಹಾರಿಸಿ ರಾಡರ್ಗಳನ್ನು ಪತ್ತೆ ಮಾಡಿಕೊಂಡಿತು. ಆಮೇಲೆ ರಾಡರ್ಗಳನ್ನು ನಾಶ ಮಾಡಿ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸ್ತಿದೆ. ಆ ಕ್ಷಿಪಣಿಗಳ ಮೂಲಕ ಕ್ಲಸ್ಟರ್ ಬಾಂಬ್ಗಳನ್ನು ಸಿಡಿಸ್ತಾ ಇದೆ. ಇದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಕ್ಲಸ್ಟರ್ ಬಾಂಬ್. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇರಾನ್ ಕ್ಲಸ್ಟರ್ ಬಾಂಬ್ ಹೊಂದಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಹಾರಿಸಿತು. ಭೂಮಿಗಿಂತ ಸುಮಾರು 6-7 ಕಿಲೋಮೀಟರ್ ಮೇಲೆ ಆಗಸದಲ್ಲಿ ಕ್ಲಸ್ಟರ್ ಬಾಂಬ್ ಗುಚ್ಛ ತೆರೆದುಕೊಂಡಿದೆ. ಹಾಗೆ ತೆರೆದುಕೊಂಡ ಗುಚ್ಛ 20ಕ್ಕೂ ಹೆಚ್ಚಿನ ಬಾಂಬ್ಗಳನ್ನು ಚದುರಿಸಿ ಬೀಳಿಸಿದೆ. ಹಾಗೆ ಚದುರಿದ ಬಾಂಬ್ಗಳು ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಬಿದ್ದಿವೆ. ಮನೆ ಮೇಲೆ, ಸಾರ್ವಜನಿಕ ಸ್ಥಳದಲ್ಲಿ ಬಿದ್ದಿರೋ ಬಾಂಬ್ಗಳು ಸ್ಫೋಟಗೊಂಡಿವೆ. ಇದರಿಂದಾಗಿ ಇಸ್ರೇಲ್ನಲ್ಲಿ 11ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚಿನ ಜನ ಗಂಭೀರ ಗಾಯಗೊಂಡಿದ್ದಾರೆ. ಇರಾನ್ ನಡೆಸ್ತಾ ಇರುವಂತಹ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಇಸ್ರೇಲ್ ಪಾಲಿಗೆ ತಲೆನೋವು ತಂದಿದೆ. ಇರಾನ್ ಸೋತ ರಾಷ್ಟ್ರ, ಮತ್ತಷ್ಟು ದಾಳಿ ಮಾಡುತ್ತೇವೆ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇರಾನ್ ತನ್ನ ಸುತ್ತಮುತ್ತಲಿನ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮುಂದೆ ಸೋತಿರುವುದು ಇದೇ ಮೊದಲು. ಈ ದಾಳಿಗಾಗಿ ನೆರೆ ರಾಷ್ಟ್ರಗಳು ನನಗೆ ಧನ್ಯವಾದವನ್ನು ಅರ್ಪಿಸಿವೆ. ನಾನು ಅವರಿಗೆ ಯು ಆರ್ ವೆಲ್ಕಮ್ ಅಂತ ಹೇಳಿದ್ದೇನೆ ಅಂತ ಟ್ರಂಪ್ ಬಿಲ್ಡಪ್ ಕೊಟ್ಟಿದ್ದಾರೆ. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. ಇರಾನ್ ಎಲ್ಲಿಯವರೆಗೆ ದಾಳಿ ಮಾಡುತ್ತೋ ಅಲ್ಲಿಯವರೆಗೂ ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಕೌಂಟರ್ ಮಾಡೋದು ಗ್ಯಾರಂಟಿ. ಆದ್ರೆ ಸಾರ್ವಜನಿಕ ಸ್ಥಳಗಳ ಮೇಲೂ ಕೂಡ ದಾಳಿಯಾಗುತ್ತಾ ಇರೋದು, ಜನಸಾಮಾನ್ಯರ ರಕ್ತವು ಹರಿತಾ ಇರೋದು ದುರಾದೃಷ್ಟಕರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಏರಿಳಿತ ಉಂಟಾಗ್ತಾ ಇದೆ. ಭೌಗೋಳಿಕ ರಾಜಕೀಯತೆಯಲ್ಲಿ ಉದ್ವಿಗ್ನತೆ ಕೂಡ ಉಂಟಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ ನೇರವಾಗಿ ಭಾರತೀಯ ಗ್ರಾಹಕರಿಗೆ ತಟ್ಟಿದೆ. ಇದರ ಜೊತೆಗೆ ವಾಣಿಜ್ಯ LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು. ಈ ಕುರಿತ ಒಂದು ವರದಿ ಇದೆ, ಡಿವಿಲ್. ಜನರ ಜೇಬಿಗೆ ಕತ್ತರಿ ಹಾಕಿದ ಇರಾನ್ ವಾರ್. LPG ಸಿಲಿಂಡರ್ ದರ ದಿಢೀರ್ ಏರಿಕೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪ್ರತಿಕೂಲ ಪರಿಣಾಮ ಭಾರತದ ಮೇಲೆ ಬೀರಲು ಪ್ರಾರಂಭವಾಗಿದೆ. LPG ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದ್ದು, ವಿಶೇಷವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆ 115 ರೂಪಾಯಿ ಹೆಚ್ಚಳ ಆಗಿದೆ. ಈ ಬೆಲೆ ಏರಿಕೆ ಮತ್ತು ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಮೈಸೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್, ಮೊನ್ನೆ ತಾನೇ ರೀಸೆಂಟಾಗಿ ಜಾಸ್ತಿ ಮಾಡಿದ್ದಾರೆ ಅದನ್ನು. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂಥ ಬಡತನದಿಂದ ಬಂದವರು ಅದನ್ನು ತೊಗೋಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಈ ಥರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊತ ಹೋಗ್ತಾ ಇದ್ದರೆ ನಾವು ಹೆಂಗೆ ಬದುಕೋದು? ಇದನ್ನು ನಾವು ಯಾರಿಗಂತ ಹೇಳಬೇಕು? ಈ ಥರ ಮಾಡೋದರಿಂದ ನಮ್ಮ ಸ್ಯಾಲ್ರಿಗಳು ಕೂಡ ಜಾಸ್ತಿ ಮಾಡಬೇಕಲ್ಲ. ಭಾಳ ಕಷ್ಟ ಅನ್ನಿಸ್ತದ ರೀ. ಗರೀಬಿರೋರ್ದು ಅವ್ರದ್ದು ಎಲ್ಲರದ್ದು ಕಷ್ಟನೇ ಅನಿಸ್ತದ. ಡಬಲ್ ತೊಗೋರಿ, ಅದು ತೊಗೋರಿ, ಇದು ತೊಗೋರಿ ಅಂತಾರೆ. ಕಟ್ಗೆಯರೇ ಈಗ ಬುರುವಲಾಗ್ಯಾರ, ಒಲಿಯರೇ ತೆಗೆದು ಬಿಟ್ಟಾರ. ಬರೀ ಗ್ಯಾಸಿಂದೇ ಅದ ಎಲ್ಲ. ಒಟ್ಟು ಗ್ಯಾಸ್ ಮೇಲೆ ಜಿಂದಗಿ ಅದ ಎಲ್ಲರದು.
ಯಾವ್ದು ಭೀ ಒಟ್ಟ ಅನುಕೂಲ ಇಲ್ಲ. ಗ್ಯಾಸಿಂದ ಭಾಳ ಅದ, ಅಡುಗೆ ಇಲ್ಲದ ನಡೆಯಂಗಿಲ್ಲ, ಊಟ ಎಲ್ಲ ಅದ್ರಲ್ಲಿಂದೇ ಮಾಡ್ಲತ್ತಾರ. ಎಲ್ಲ ಭಾಳ ಅನಿವಾರ್ಯ ಭಾಳ ಬೇಕಾಗ್ತದೆ. ಎಲ್ಲರೂ ರೈತರಿಗೆ ಯಾವ್ದವ್ರಿಗೆ ಎಲ್ಲರಿಗೆ ಕಮ್ಮಿ ಮಾಡಿದ್ರು ಎಲ್ಲರೂ ಇದು ಆತರ. ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್. ನಮ್ಗೆ ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತೆ. ಹಾಲಿಂದಾಯ್ತು, ಇದ್ರದಾಯ್ತು, ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮ್ಗ್ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರೆ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲಿಕೆ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು ಅವರು? LPG ಖಾಲಿ ಬೋರ್ಡ್ ಹಾಕಿದ ಗ್ಯಾಸ್ ಏಜೆನ್ಸಿ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ಟಿದಂತೆ ಕಾಣ್ತಿದೆ. ಗ್ಯಾಸ್ ಸ್ಟೇಷನ್ಗಳಲ್ಲಿ LPG ಕೊರತೆ ಬೋರ್ಡ್ ಹಾಕಿದ್ದಕ್ಕೆ ಆಟೋ ಡ್ರೈವರ್ಸ್ ಹೊರ ಹಾಕಿದ್ರು. ತಮ್ಮ ಹೊಟ್ಟೆಯ ಮೇಲೆ ಸರ್ಕಾರ ತಣ್ಣೀರ್ ಬಟ್ಟೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ನಮಗೆ 3 ದಿನದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಈಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವಾಗ ಎಲ್ಲಿ ಸ್ಟಾಕ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಸರ್. ಏನು ಮಾಡ್ತಾನೆ ಇದ್ದಾರಲ್ಲ, ಏನು ಆಗ್ತಾ ಇಲ್ವಲ್ಲ ಇವಾಗ? ಏನು ಮಾಡಿದ ಏನಿದೆ ಇವಾಗ? ಏನು ಮಾಡೋಕ್ಕಿಲ್ವಲ್ಲ. ಎಲ್ಲ ಅವ್ರವ್ರ ಮೇಲೇ ಆಗ್ತಾ ಇದ್ದಾರೆ. ಬಡವನೇ ಆಗ್ತಾ ಇದ್ದಾನೆ. ಯಾರೋ ಮಾಡ್ತಾ ಇರೋದಕ್ಕೆ ನಮ್ಮಂಥವ್ರು ಬಡವರೇ ಹಾಳಾಗ್ತಾ ಇತ್ತು ಸರ್. ಜೀವನ ಆಟೋನಲ್ಲಿ ದುಡಿಯೋದು 500 ರೂಪಾಯಿ 300 ರೂಪಾಯಿಗೆಲ್ಲ ಇಷ್ಟು ಕಷ್ಟ ಸರ್. ಭಾಳ ಕಷ್ಟ ಇದೆ ಸರ್ ಜೀವನ. ಈಗಂತೂ ಭಾಳ ಕಷ್ಟ ಆಗಿದೆ ಸರ್. ಅಯ್ಯೋ ಬಂದಂದರೆ ಮನೆ ನಡೆಯೋದೇ ಆಟೋನಲ್ಲಿ ಅಂದರೆ 300 ರೂಪಾಯಿ ದುಡ್ಕೊಂಡು ಬಂದರೆ 200 ರೂಪಾಯಿ ಎಲ್ಲೋಗುತ್ತೋ ಬಾಡಿಗೆಗೆ ಹೋಗುತ್ತೆ, ಹಂಗಾಗಿದೆ. ಇಡ್ಲಿ ದೋಸೆ ತಿಂಡಿ ತಿನಿಸು ದುಬಾರಿ. ಬೆಲೆ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರ ಚಿಂತನೆ. ಸ್ವಲ್ಪ ಕಾದು ನೋಡೋಣ ಅಂತ ಇದ್ದರು. ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ವಿಚಾರವನ್ನು ಸಮಂಜಸವಾಗಿ ಚರ್ಚಿಸಿ ನಾವು ಸಣ್ಣ ಮಟ್ಟದ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕಬೇಕಾಗಿತ್ತು. ಆದರೆ ಇವತ್ತು ಈ ಗ್ಯಾಸ್ ಬೆಲೆಯಿಂದ ಮತ್ತೊಂದು ಹೊಡೆತಾಗಿದೆ. ಆದರೂ ಇದು ಟೆಂಪರರಿ ಅಂತ ನೆನೆಸ್ಕೊಂಡು ಇನ್ನೂ ಕಾದು ನೋಡ್ತೇವೆ. ಗ್ರಾಹಕರಿಗೆ ನೋವಾಗದ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಮತ್ತೆ ತೀರ್ಮಾನ ತೆಗೆದುಕೊಳ್ತೇವೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಲೆ ಏರಿಕೆ ಮಹಾಸಮರ. ನಮ್ಮ ದೇಶದಲ್ಲಿ ಯಾವುದೇ ಕಡೆಗಳಲ್ಲಿ ಯಾವುದೇ ರಾಜ್ಯದಲ್ಲಿ ಪೆಟ್ರೋಲಿಯಮ್ಮಿನ CNGನ ಗ್ಯಾಸ್ನ ಯಾವುದೇ ಅಭಾವ ಇಲ್ಲ. ನಮ್ಮ 1 ತಿಂಗಳಿಗಾಗುವಷ್ಟು ಇನ್ನೂ ಸ್ಟಾಕ್ ಇದೆ, 25 ದಿನಕ್ಕಾಗುವಷ್ಟು ಸ್ಟಾಕ್ ಇದೆ. ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಪ್ಸ್ಟೀನ್ ಅಂದ ತಕ್ಷಣವೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ. ಪಾರ್ಲಿಮೆಂಟ್ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಮತ್ತು ಪ್ರೆಸ್ ಮೀಟ್ನಲ್ಲಿ ಆಯಿಲ್ ಕಂಪನಿಗಳೇನು ಹೇಳ್ತಾ ಇದ್ದಾರೆ 25 ದಿನ ಅಂತ. ಹೆಂಗೆ ಅಪ್ಪ? ದೇಶದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಪೆಟ್ರೋಲಿಯಂ ಇಲಾಖೆ ಖಚಿತಪಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕೋರ್ಟ್ಗೆ ಮೇಲಿಂದ ಮೇಲೆ ಬೆದರಿಕೆಯ ಇಮೇಲ್ಗಳು ಬರ್ತಾನೆ ಇವೆ. ಇದರಿಂದ ಒಂದೇ ಠಾಣೆಯಲ್ಲಿ ಒಂದೇ ಬಾರಿಗೆ 2 ದೂರು ದಾಖಲಾಗಿದೆ. ಕೊಟ್ಟಿರುವಂಥದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಜಡ್ಜೇ ಪೊಲೀಸ್ ಠಾಣೆಗೆ ತೆರಳಿ ಈ ಬಗ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ಮೇಲಿಂದ ಮೇಲೆ ಬಾಂಬ್ ಬೆದರಿಕೆಯ ಇಮೇಲ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವಂಥದ್ದು. ಪ್ರಪ್ರಥಮ ಬಾರಿಗೆ ಜಡ್ಜ್ನಿಂದಲೇ ಠಾಣೆಗೆ ದೂರನ್ನ ನೀಡಲಾಗಿದೆ. ಬಾಂಬ್ ಬೆದರಿಕೆ ಇಮೇಲ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ನೀಡಲಾಗಿರುವಂಥದ್ದು. ಈಗಾಗಲೇ ನ್ಯಾಯಾಧೀಶರ ದೂರಿನಿಂದ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. 3 ವಿಷ ಅನಿಲಯುಕ್ತ ಬಾಂಬ್ ಸ್ಫೋಟಿಸುವುದಾಗಿ ಇಮೇಲ್ ಅನ್ನ ಮಾಡಲಾಗಿದೆ. ಫ್ಯಾಮಿಲಿ ಕೋರ್ಟ್ ಮೆಟ್ರೋ ಸ್ಟೇಷನ್ಗೆ ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಂದು ಕಡೆ ಕೋರ್ಟ್ಗೆ ಮೇಲಿಂದ ಮೇಲೆ ಇಮೇಲ್ ಮುಖಾಂತರವಾಗಿ ಬಾಂಬ್ ಹಾಕುವ ಬೆದರಿಕೆಯನ್ನ ನೀಡ್ತಾ ಇರುವಂಥದ್ದು. ಇದರಿಂದ ಪೊಲೀಸ್ ಠಾಣೆಗೆ ಪ್ರಪ್ರಥಮ ಬಾರಿಗೆ ಜಡ್ಜೆ ಸ್ವತಃ ತಾವೇ ಹೋಗಿ ದೂರನ್ನ ದಾಖಲು ಮಾಡಿದ್ದಾರೆ. ಒಂದೇ ಠಾಣೆಗೆ 2 ದೂರು ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಒಂದೇ ಬಾರಿ. ಸೊ ಹಾಗಾಗಿ ಈ ವಿಚಾರವಾಗಿ ಒಂದು ಸ್ಪೆಷಲ್ ಟೀಮ್ ಅನ್ನು ರಚನೆ ಮಾಡಲಾಗಿದೆ. ಇಮೇಲ್ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಇಮೇಲ್ ಮಾಡಿರಬಹುದು, ಇದು ಹುಸಿ ಇಮೇಲ್ ಅಥವಾ ಏನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು
ಇನ್ವೆಸ್ಟಿಗೇಷನ್ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಸ್ಪೆಷಲ್ ಟೀಮನ್ನು ರಚನೆ ಮಾಡಲಾಗಿದೆ. ಈ ಸ್ಪೆಷಲ್ ಟೀಮ್ ಮುಖಾಂತರವಾಗಿ ಈ ಇಮೇಲ್ ಬೆದರಿಕೆ ಅನ್ನುವಂಥದ್ದು ಬಯಲಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಆದರೆ ಪದೇ ಪದೇ ಈ ರೀತಿಯ ಬಾಂಬ್ ಬೆದರಿಕೆ ಕರೆಗಳಾಗಿರ್ಬೋದು, ಬಾಂಬ್ ಬೆದರಿಕೆ ಇಮೇಲ್ಗಳಾಗಿರ್ಬೋದು, ಒಂದು ರೀತಿ ಜನರನ್ನ ಆತಂಕಕ್ಕೆ ದೂಡುವಂಥದ್ದು ಸರ್ವೇ ಸಾಮಾನ್ಯ. ಇತ್ತೀಚೆಗೆ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಆಗಿರ್ಬೋದು, ನಟ ನಟಿಯರಿಗಾಗಿರ್ಬೋದು, ರಾಜಕಾರಣಿಗಳಿಗಾಗಿರ್ಬೋದು ಬಾಂಬ್ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಗಳಾಗಿರ್ಬೋದು, ಇಮೇಲ್ ಬರುವಂತದ್ದನ್ನ ನೋಡಿದ್ವಿ. ಆದ್ರೆ ರೀಸೆಂಟ್ ಆಗಿ ಇತ್ತೀಚೆಗೆ ಕೋರ್ಟ್ಗಳಿಗೆ ನಾವು ಬಾಂಬ್ ಹಾಕ್ತೀವಿ ಅನ್ನುವಂತಹ ಬೆದರಿಕೆಯ ಇಮೇಲ್ಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾಂಬ್ ಸೀಕ್ರೆಟ್ ಅನ್ನ ಭೇದಿಸೋದಕ್ಕೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಕೋರ್ಟ್ ಬಾಂಬ್ ಬೆದರಿಕೆಯ ವಿಚಾರವಾಗಿ ದೂರು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಇಲ್ಲಿವರೆಗೂ ಕೂಡ ನಟ ನಟಿಯರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಹಾಗೆ ಫೋನ್ ಕರೆಗಳನ್ನ ಕೇಳಿದ್ವಿ. ಇತ್ತೀಚೆಗೆ ರೀಸೆಂಟ್ ಆಗಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ವಿಚಾರವಾಗಿ ಒಂದಷ್ಟು ಜನರನ್ನ ಆತಂಕಕ್ಕೆ ದೂಡಿತ್ತು. ಈಗ ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಯಲಾಗಬಹುದು ಆ ಸೀಕ್ರೆಟ್ ಎಲ್ಲಿಂದ ಬರ್ತಾ ಇದೆ ಇಮೇಲ್ ಬೆದರಿಕೆ ಅನ್ನುವಂಥದ್ದು. ಈಗಾಗಲೇ ಏನು ಟೆಕ್ನಿಕಲ್ ಟೀಮ್ ಏನಿದೆ ಅದು ಸಂಪೂರ್ಣವಾಗಿ ಈಗ ಆನ್ ಫೀಲ್ಡ್ ಅಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ. ಪರ್ಟಿಕ್ಯುಲರ್ ಆಗಿ ಈ ಹಾಟ್ ಮೇಲ್ಗಳೇನಿದೆ ಆ ಹಾಟ್ ಮೇಲ್ಗಳನ್ನು ಬಯಲಿಗೆ ತರೋದು ಸಾಕಷ್ಟು ಒಂದು ಕಷ್ಟಕರವಾದಂತಹ ಒಂದು ಕೆಲಸ ಆಗಿದೆ. ಇದು ಕೂಡ ಅಂದರೆ ರಮೀಜ್ ಹುಸೇನ್ ಆಟ್ ಹಾಟ್ ಮೇಲ್ ಅಂತ ಹೇಳಿ ಈ ಒಂದು ಮೇಲ್ ಐ ಡಿಯಿಂದ ಕೋರ್ಟಿಗೆ ಬೆದರಿಕೆ ಕರೆಯನ್ನು ಬಂದಿರುವಂಥದ್ದು. ಅದರಲ್ಲಿ ಕೂಡ ವಿಷಾನಿಲವನ್ನು ಇರುವಂತಹ ಬಾಂಬ್ ಸ್ಫೋಟ ಆಗುತ್ತೆ, ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ಬೆದರಿಕೆ ಕರೆಯನ್ನು ಬೆದರಿಕೆ ಮೇಲ್ ಮೆಸೇಜ್ಗಳ ಬಂದಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಇದು ಸ್ವಲ್ಪ ಮಟ್ಟಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡುವಂಥದ್ದು. ಇಂತಹ ಒಂದು ಮೇಲ್ಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹುಸಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಯಾವುದೇ ರೀತಿಯಾದಂತಹ ಒಂದು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕೋರ್ಟ್ನಲ್ಲಿರುವಂತಹ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಕ್ವಾಡ್ ಆಗಿರಬಹುದು ಮತ್ತು ಪೊಲೀಸರಾಗಿರಬಹುದು ಎಲ್ಲರೂ ಕೂಡ ಸರ್ಚಿಂಗನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಹುಸಿ ಬಾಂಬ್ ಅಂತ ಗೊತ್ತಾದ ಬಳಿಕ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕೋರ್ಟಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಜಡ್ಜ್ ಏನಿದ್ದಾರೆ ಅವರೇ ಸ್ವತಃ ದೂರನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಪ್ರಕರಣ ಸ್ವಲ್ಪ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಕೋರ್ಟ್ಗೆ ಪದೇ ಪದೇ ಮೇಲ್ಗಳು ಬರ್ತಾ ಇದೆ ಈ ರೀತಿಯಾಗಿ. ಅಂದರೆ ಕೋರ್ಟನ್ನೇ ಟಾರ್ಗೆಟ್ ಮಾಡಿ ಒಂದು ಮೇಲ್ಗಳ ಮಾಡ್ತಾ ಇರುವಂಥದ್ದು. ಅಂದರೆ ಕೋರ್ಟನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಇದು ಒಂದು ರೀತಿಯಲ್ಲಿ ಅಂದರೆ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಇದನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಹೀಗಾಗಿ ಇಂತಹ ಒಂದು ಮೇಲ್ಗಳನ್ನು ಮಾಡುವಂತಹ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಪೊಲೀಸರು ಮಾಡಲೇಬೇಕಾಗಿದೆ. ಯಾಕಂದರೆ ಈಗಾಗಲೇ ನ್ಯಾಯಾಧೀಶರು ಏನಿದ್ದಾರೆ ಅವರು ಖುದ್ದಾಗಿ ಕೊಟ್ಟಿರೋದ ಕಾರಣದಿಂದಾಗಿ, ಅಂದರೆ ಸಾಮಾನ್ಯ ಜನ ಅಲ್ಲ ಕೊಟ್ಟಿರೋದು, ಅವರೇ ಕೊಟ್ಟಿರುವಂತಹ ಕಾರಣದಿಂದಾಗಿ ಈಗ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 1ನೇ ತರಗತಿಯ ದಾಖಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೋಷಕರ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಈ ದಾಖಲಾತಿಯ ವಯೋಮಿತಿಯ ಸಡಿಲಿಕೆಯ ವಿಚಾರವಾಗಿ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಪತ್ರದ ಮುಖಾಂತರವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವರನ್ನ ನೇರವಾಗಿ ಭೇಟಿಯಾಗಿ ಈ 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯದ ವಿಚಾರವಾಗಿ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡಲಿದ್ದಾರೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಮಾಡುವಂತೆ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಲಿದ್ದಾರೆ. 90 ದಿನಗಳ ರಿಯಾಯಿತಿ ಕೊಡುವಂತೆ ಪೋಷಕರು ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ ಪೋಷಕರು. ಸರ್ಕಾರದ ರಿಯಾಯಿತಿಯಿಂದ 2,30,000 ಮಕ್ಕಳಿಗೆ ಅನುಕೂಲವಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಮನವಿಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಗಮನಿಸೋದೇನಪ್ಪ ಅಂತಂದ್ರೆ
ಈಗಾಗಲೇ ಪೋಷಕರಿಂದ ಪೋಸ್ಟ್ ಅಭಿಯಾನವನ್ನ ಕೂಡ ಶುರು ಮಾಡಲಾಗ್ತಾ ಇದೆ. ಈ ಪೋಸ್ಟ್ ಅಭಿಯಾನದ ಮುಖಾಂತರವಾಗಿ ಒಂದು ಕಡೆ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಪೋಷಕರಿಂದ ಪೋಸ್ಟ್ ಅಭಿಯಾನ ಆರಂಭವಾಗಿದೆ. ಸಿಎಂ ಡಿಸಿಎಂ ಶಿಕ್ಷಣ ಇಲಾಖೆಗೆ ಪೋಷಕರಿಂದ ಈ ಪೋಸ್ಟ್ ನ ಶೇರ್ ಮಾಡಲಾಗ್ತಿದೆ. 6 ವರ್ಷ ಕಡ್ಡಾಯದ ನಿಯಮವನ್ನ ಬದಲಾವಣೆ ಮಾಡಬೇಕು ಅಂತ ಮನವಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ನೋಡಿ, ಒಂದು ಪೋಷಕರು ಈಗಾಗಲೇ ಈ ಒಂದು ವಯೋಮಿತಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಿದ್ದಾರೆ. ಪೋಷಕರಿಂದ ಪೋಸ್ಟ್ ಅಭಿಯಾನ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ 10 ಪೋಷಕರು ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂದೆ ಜಮಾಯಿಸಿದ್ದಾರೆ. ತಮಗೆ ಈ ಒಂದು ಸರ್ಕಾರ ಮಾಡಿರುವಂತಹ ನಿಯಮ ಏನಿದೆ, 1ನೇ ಕ್ಲಾಸಿಗೆ ದಾಖಲಾತಿಗೆ 6 ವರ್ಷದ ಕಡ್ಡಾಯ ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿ ಅನ್ನೋ ಬೇಡಿಕೆಯನ್ನು ಮುಂದಿಟ್ಕೊಂಡು ಮಕ್ಕಳ ಸಮೇತ ಬಂದು ಇವತ್ತು ಸಿಎಂ ಭೇಟಿ ಮಾಡಲು ಇದೀಗ ಮುಂದಾಗಿರುವಂತದ್ದು. ಎಲ್ಲರೂ ಕೂಡ ಇದೀಗ ಗೃಹ ಕಚೇರಿ ಕೃಷ್ಣಾದ ಮುಂದೆ ಜಮಾಯಿಸಿದ್ದಾರೆ. ಇಲ್ಲಿ ಇವರ ವರ್ಷನ್ ಏನಂದ್ರೆ, ಈಗ ಸರ್ಕಾರ 2022ರಲ್ಲಿ ಈ ಒಂದು ತೀರ್ಪು ಮಾಡಿತ್ತು. 1ನೇ ಕ್ಲಾಸಿಗೆ 6 ವರ್ಷ ಕಡ್ಡಾಯ ಅನ್ನೋ ನಿಯಮವನ್ನು ಮಾಡಿತ್ತು. ಅದಾದ ಹೋರಾಟ ಶುರುವಾದಂತಹ ಹಿನ್ನೆಲೆ ಕಳೆದ ವರ್ಷ ಸಡಿಲಿಕೆ ಮಾಡಿದ್ರು. ಇದೀಗ ಮತ್ತು 90 ದಿನಗಳ ಸಡಿಲಿಕೆ ಮಾಡಿದ್ರೆ ನೀವು ಈ ವರ್ಷದ ಅಡ್ಮಿಷನ್ ಸಂದರ್ಭದಲ್ಲಿ 2020ರ ಮೇ ಒಳಗಡೆ ಹುಟ್ಟಿದ ಮಕ್ಕಳನ್ನು ಕನ್ಸಿಡರ್ ಮಾಡುವ ಬದಲು ಆಗಸ್ಟ್ ಒಳಗಡೆ ಹುಟ್ಟಿದಂತಹ ಮಕ್ಕಳನ್ನು ಕನ್ಸಿಡರ್ ಮಾಡಿ ಇದರಿಂದ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಈ ವರ್ಷ ಅಡ್ಮಿಷನ್ ಸಿಗುತ್ತೆ. ಅವರ ಶಿಕ್ಷಣದ ಬದುಕಿಗೆ ಈ ವರ್ಷ ಸಹಕಾರಿಯಾಗುತ್ತೆ ಅನ್ನೋ ಬೇಡಿಕೆಯನ್ನು ಮುಂದಿಟ್ಕೊಂಡು ಇವತ್ತು ಸಿಎಂ ಭೇಟಿ ಮಾಡಲು ಮುಂದಾಗಿರುವಂತದ್ದು. ಸದ್ಯಕ್ಕಿಂತ ಕೆಲವೇ ಕ್ಷಣದಲ್ಲಿ ಸಿಎಂ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಇದುವರೆಗೂ ಕೂಡ ಅವರಿಗೆ ಸಿಎಂ ಕಡೆಯಿಂದ ಅಥವಾ ಸಿಎಂ ಆಫೀಸ್ ಕಡೆಯಿಂದ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಕೂಡ ಸಿಗದ ಹಿನ್ನೆಲೆ ಇದೀಗ ಸಿಎಂ ಗೃಹ ಕಚೇರಿ ಕೃಷ್ಣಾದ ಮುಂದೆ ನಿಂತಿದ್ದಾರೆ. ಥ್ಯಾಂಕ್ ಯು ಸತ್ತರ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಜೆನ್ಜಿಗಳ ಆಕ್ರೋಶಕ್ಕೆ ಧಗಧಗಿಸಿದಂತಹ ನೇಪಾಳದಲ್ಲಿ ಈಗ ಎಲೆಕ್ಷನ್ ಪರ್ವಕಾಲ. ಇದೀಗ 35 ವರ್ಷದ ಆ ವ್ಯಕ್ತಿಗೆ ನೇಪಾಳದ ಚುಕ್ಕಾಣಿ ಸಿಗೋದು ಬಹುತೇಕ ಖಾತ್ರಿಯಾಗಿದೆ. ಅಲ್ಲದೆ ಆ ವ್ಯಕ್ತಿ ನಮ್ಮ ಬೆಂಗಳೂರಿನ ನಂಟಿದೆ ಕೂಡ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೇಪಾಳ ಚುನಾವಣೆಯಲ್ಲಿ ಬಲೇನ್ ಬಾದ್ಶಾ, ಎಲೆಕ್ಷನ್ ಅಲ್ಲಿ ಪ್ರಚಂಡ ಗೆಲುವಿನತ್ತ ಆರ್ಎಸ್ಪಿ. ನೇಪಾಳದಲ್ಲಿ ಜನರಲ್ ಜಡ್ ಪ್ರತಿಭಟನೆಗಳ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ಬಾಲೆನ್ ಶಾ ನೇತೃತ್ವದ ಆರ್ಎಸ್ಪಿ ಭರ್ಜರಿ ಜಯವನ್ನು ಸಾಧಿಸುವ ನಿರೀಕ್ಷೆ ಇದೆ. ಹೌದು, ನೇಪಾಳದ ಚುನಾವಣಾ ಆಯೋಗದ ಪ್ರಕಾರ 165 ಕ್ಷೇತ್ರಗಳ ಪೈಕಿ ಆರ್ಎಸ್ಪಿ 47 ಸ್ಥಾನಗಳನ್ನು ಗೆದ್ದು 72 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮೂವತ್ತೈದು ವರ್ಷಕ್ಕೆ ಬಲೇನ್ ಶಾಗೆ ಪ್ರಧಾನಿ ಪಟ್ಟ. ಬೆಂಗಳೂರಿನಲ್ಲಿ ಪದವಿ ಪಡೆದಿದ್ದ ಬಲೇನ್ ಶಾ ಬ್ಯಾಲೆನ್ ಎಂದು ಕರೆಯಲ್ಪಡುವಂತಹ 35 ವರ್ಷದ ರ್ಯಾಪರ್ ಎಂಜಿನಿಯರ್ ನೇಪಾಳದ ಮುಂದಿನ ಪ್ರಧಾನಿಯಾಗುವ ನಿರೀಕ್ಷೆ ಇದೆ. ಮಾಜಿ ರ್ಯಾಪರ್ ರಾಜಕಾರಣಿ ಬಲೇಂದ್ರ ಶಾ ನೇತೃತ್ವದ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂದ್ರೆ ಆರ್ಎಸ್ಪಿ ನೇಪಾಳದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನು ಪಡೆಯಲಿದೆ. ಈ ಬಲೇನ್ ಶಾ ಬೆಂಗಳೂರಿನ ಯಲಹಂಕದ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ 2016ರಿಂದ 2018ರ ಅವಧಿಯಲ್ಲಿ 2 ವರ್ಷ ಎಂಟೆಕ್ ವ್ಯಾಸಂಗವನ್ನು ಮಾಡಿದ್ದಾರೆ. 2018ರಲ್ಲಿ ಎಂಟೆಕ್ ಕೋರ್ಸ್ ಮುಗಿಸಿ ನೇಪಾಳಕ್ಕೆ ತೆರಳಿ 2022ರಲ್ಲಿ ಕಠ್ಮಂಡು ಮೇಯರ್ ಆಗಿ ಆಯ್ಕೆಯಾಗಿದ್ದರು. ಅದಾದ ನಂತರ 2025ರ ಜೆನ್ಜಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು. ದೀರ್ಘಕಾಲ ರಾಜಕೀಯವಾಗಿ ಅಸ್ಥಿರವಾಗಿರುವಂತಹ ಈ ದೇಶದಲ್ಲಿ ಸಾಂಪ್ರದಾಯಿಕ ಪಕ್ಷಗಳ ಪ್ರಾಬಲ್ಯವನ್ನು ಪ್ರಶ್ನೆ ಮಾಡುವ ಮೂಲಕ ಆರ್ಎಸ್ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.